ಹಾಯ್ ಹೆಲೋ ನಮಸ್ತೆ, ನಾನು ನಿಮ್ಮ ಅರ್ಚನಾ. ಇವತ್ತು ನಾನು ಸ್ವೀಟ್ ಪೊಟ್ಯಾಟೋದಿಂದ ಒಂದು ಒಳ್ಳೆ ರೆಸಿಪಿ ಮಾಡುವಂತ ತಗೊಂಡು ಬಂದಿದ್ದೇನೆ. ನೋಡಿ, ಸ್ವೀಟ್ ಪೊಟ್ಯಾಟೋನ ಚೆನ್ನಾಗಿ ತೊಳೆದಿದ್ದೇನೆ. ತೊಳೆದು ಇದನ್ನು ಸಿಪ್ಪೆಯನ್ನು ತೆಗಿಬೇಕು. ಸಿಪ್ಪೆ ತೆಗೆದ ಮೇಲೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕು. ನೋಡಿ, ನಾನು ತೋರಿಸ್ತೇನೆ ಯಾವ ರೀತಿ ಕಟ್ ಮಾಡಬೇಕು ಅಂತ ಹೇಳಿ. ಸಿಪ್ಪೆ ತೆಗೆದಿದ್ದೇನೆ ನೋಡಿ, ಎಷ್ಟು ಚೆಂದ ಕಾಣ್ತಾ ಉಂಟಲ್ಲ. ಈ ರೆಸಿಪಿ ಉಂಟಲ್ಲ, ತುಂಬ ಸಿಂಪಲ್ ಮತ್ತು ತುಂಬ ಈಸಿ. ತುಂಬ ಬೇಗ ಮಾಡ್ಬೋದು. ಮಾರ್ನಿಂಗ್ ಯಾರಿಗೆಲ್ಲ ಟೈಮ್ ಇರೋದಿಲ್ಲಲ್ಲ, ಮತ್ತು ಪ್ರೋಟೀನ್ ಫಿಲ್ಡ್ ಬ್ರೇಕ್ಫಾಸ್ಟ್ ಬೇಕು ಅಂತ ಹೇಳಿದರೆ ಇದು ಒಂದು ಬೆಸ್ಟ್ ರೆಸಿಪಿ ಅಂತ ನಾನು ಹೇಳ್ಬೋದು. ಸ್ವಲ್ಪ ಉದಾಸೀನ ಇರುವವರು, ಸಿಪ್ಪೆ ತೆಗೆದು ತಿನ್ನಬೇಕಲ್ಲ ಅಂತ ಹೇಳುವವರಿಗೆ ಕೂಡ ಈ ರೆಸಿಪಿ ಬೆಸ್ಟ್. ಈಗ ನಾನು ಕಟ್ ಮಾಡಿದಂಥ ಗೆಣಸನ್ನು ಒಂದು ಕುಕ್ಕರ್ನಲ್ಲಿ ಹಾಕಿ, ಅದಕ್ಕೆ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ಒಂದು ವಿಷಿಲ್ನಲ್ಲಿ ಬೇಯಿಸಬೇಕು. ಒಂದು ವಿಷಿಲ್ ಆಗದಿದ್ದರೆ ಸಹ ಪ್ರಾಬ್ಲಮ್ ಇಲ್ಲ, ವಿಷಿಲ್ ಆಗಲಿಕ್ಕೆ ರೆಡಿ ಆಗುವಾಗ ಆಫ್ ಮಾಡಿದರೂ ಓಕೆ. ಈಗ ನಾವು ಮುಚ್ಚಳ ಮುಚ್ಚಿ ಇದನ್ನು ಬೇಯಲಿಕ್ಕೆ ಬಿಡುವ. ಓಕೆ, ಈಗ ಆಲ್ರೆಡಿ ಬೆಂದಿದೆ ನೋಡಿ. ಇದನ್ನು ಒಂದು ಜಾರಲ್ಲಿ ನೀರು ತೆಗಿಬೇಕು, ಜಾರಿಗೆ ಹಾಕಿಡಿ. ನೋಡಿ, ನಾನೀಗ ಹಾಕಿದ್ದೇನೆ. ಅದರದ್ದು ನೀರು ಸ್ವಲ್ಪ ನೀರಿತ್ತು, ಅದನ್ನು ತೆಗೆದಿದ್ದೇನೆ. ಇದು ಹೀಗೆ ಇರಲಿ. ಇದಕ್ಕೊಂದು ಈಗ ನಾವು ಒಗ್ಗರಣೆ ಹಾಕಬೇಕು. ಅರ್ಧ ಹೆಚ್ಚಿದ ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಸಾಸಿವೆ ಮತ್ತು 2 ಸ್ಪೂನು ತೆಂಗಿನ ತುರಿ. ಈಗ ಒಂದು ಪ್ಯಾನ್ ಅಥವಾ ಬಾಣಲೆಯಲ್ಲಿ 1.5 ಚಮಚದಷ್ಟು ತೆಂಗಿನ ಎಣ್ಣೆ ಹಾಕಿದ್ದೇನೆ. ಅದಕ್ಕೆ ನೀವು ಎಣ್ಣೆ ಬಿಸಿ ಆದಮೇಲೆ ಮೊದಲು ಸಾಸಿವೆಯನ್ನು ಹಾಕಿ, ಸಾಸಿವೆ ಸ್ವಲ್ಪ ಒಡೆದ ಮೇಲೆ ಹೆಚ್ಚಿದ ಈರುಳ್ಳಿ ಹಾಕಬೇಕು. ಆಮೇಲೆ ಕರಿಬೇವಿನ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಅದು ಚೆನ್ನಾಗಿ ಸ್ವಲ್ಪ ಬಾಯ್ಲ್ ಆಗಲಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಇದಕ್ಕೆ ಸ್ವಲ್ಪ ಹಾಕಿ. ನಾವು ಆಲ್ರೆಡಿ ಗೆಣಸಿಗೆ ಹಾಕಿದ್ದೇವೆ ಉಪ್ಪು, ಅದನ್ನು ನೋಡಿಕೊಂಡು ಹಾಕಬೇಕು. ಈ ರೆಸಿಪಿಯನ್ನು ಉಂಟಲ್ಲ ಯಾರು ಕೂಡ ಮಾಡ್ಬೋದು, ಅಡುಗೆ ಗೊತ್ತಿಲ್ಲದವರು ಕೂಡ ಮಾಡ್ಬೋದು, ಅಷ್ಟು ಈಸಿ ಇದು. ಮತ್ತು ಟೇಸ್ಟ್ ಕೂಡ ಅಷ್ಟೇ ಇರ್ತದೆ. ಈಗ ನೋಡಿ, ಒಂದೊಂದೇ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೇನೆ. ಇದು ಸ್ವಲ್ಪ ಆಯಿಲಲ್ಲಿ ಫ್ರೈ ಆಗಲಿ. ಆಮೇಲೆ ನಾವು ಬೇಯಿಸಿಟ್ಟಿರುವಂತಹ ಸ್ವೀಟ್ ಪೊಟ್ಯಾಟೋವನ್ನು ಹಾಕಬೇಕು. ಇದಕ್ಕೆ ಹಾಕಿ ಒಂದು ನಿಮಿಷ ಸಹ ಸಾಕು, ಮಿಕ್ಸ್ ಮಾಡಿ. ಆಮೇಲೆ ಅದರ ಮೇಲೆ ತುರಿದಿಟ್ಟಿರುವಂತಹ ತೆಂಗಿನಕಾಯಿಯನ್ನು ಸೇರಿಸಬೇಕು. ಅಲ್ಲಿಗೆ ನಮ್ಮದು ರೆಸಿಪಿ ರೆಡಿ ಆಗ್ತದೆ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೇನೆ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋ ನೋಡಿ. ನನಗೂ ಸ್ವಲ್ಪ ಎನ್ಕರೇಜ್ ಮಾಡಿದಾಗೆ ಆಗ್ತದಲ್ಲ, ಅದಕ್ಕೆ. ಇನ್ನೂ ಈಸಿ ಮತ್ತು ಒಳ್ಳೊಳ್ಳೆ ರೆಸಿಪಿಯನ್ನು ನಾನು ಈ ಚಾನಲಲ್ಲಿ ಹಾಕ್ತೇನೆ. ಈಗ ನೋಡಿ, ಬೇಯಿಸಿಟ್ಟಿರುವಂಥ ಗೆಣಸನ್ನು ನಾನಿಲ್ಲಿ ಆ್ಯಡ್ ಮಾಡಿದ್ದೇನೆ. 1 ನಿಮಿಷ ಸಾಕು, ಆ ಕಡೆ ಈ ಕಡೆ ಮಿಕ್ಸ್ ಮಾಡಿ ಈರುಳ್ಳಿ ಜೊತೆ. ಅದಾದಮೇಲೆ ತೆಂಗಿನ ತುರಿಯನ್ನು ಹಾಕಿ, ಅಲ್ಲಿಗೆ ನಮ್ಮದು ರೆಸಿಪಿ ರೆಡಿ ಆಯಿತು. ಈ ರೆಸಿಪಿ ಈಸಿ ಕೂಡ, ಹೆಲ್ದಿ ಕೂಡ, ಹಾಗೆ ಟೇಸ್ಟ್ ಕೂಡ ಇರ್ತದೆ. ಯಾರು ಬೇಕಿದ್ದರೂ ಮಾಡ್ಬೋದು ಇದನ್ನು. ನಮ್ಮದು ಈಗ ಗೆಣಸಿದ್ದು ಬ್ರೇಕ್ಫಾಸ್ಟ್ ರೆಡಿಯಾಗಿದೆ. ಈ ರೆಸಿಪಿ ನಿಮಗೆಲ್ಲ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.